ರಮೇಶ್ ಜಾರಕಿಹೊಳಿ ಹೊರಟಿದ್ದಾರೆ. ಅದೇನು ಹುಣಚಿಕಪ್ಪ ಅದು ಏನು ಕೌಡಿನ? ನಿಮ್ಮ ಇಲಾಖೆಯಲ್ಲಿ KDBನಲ್ಲಿ ಏನೋ ಸೈಟ್ ಹಂಚಿಕೆ ಮಾಡ್ತಾ ಇದ್ದೀರಿ, ಅದು SC/STಗಳಿಗೆ 75% ಸಬ್ಸಿಡಿ ಕೊಡಬೇಕು, ಅದು ತಗೋಬೇಕಂದ್ರೆ ಡಬಲ್ ಹಣ ಖರ್ಚು ಮಾಡ್ಬೇಕಂತ P. ರಾಜೀವ್ ಅವರು ಆರೋಪ ಮಾಡಿದ್ರು. ದೊಡ್ಡ ಹಗರಣ ನಡೀತಾ ಇದೆ. ಯಾರು ಮಾಡಿದ್ದಾರೆ? ಯಾರು ಸುಮ್ಮನೆ ನೋಡಿ ಆ SC/ST ಅಧ್ಯಕ್ಷದಾರಲ್ಲ ಏನ್ರಿ ಒಬ್ರು ಅಧ್ಯಕ್ಷದಾರ ಅವ್ರ ಕೇಳಿದ್ರೆ ಯಾರ್ಯಾರೇ ಒಂದು ಪೈಸಾ ಇವತ್ತು ಸಹ SC/ST ಇವ್ರದಕ್ಕೆ ಯಾರು ದುಡ್ಡು ಕೇಳಿದ್ರು ಅಂತ ಕೇಳ್ರಿ ಅವ್ರಿಗೆ. ಸುಮ್ಮನೆ ಇಲ್ಲ ಸಲ್ಲದ ಆರೋಪ ಮಾಡ್ಕೋಬೇಡ್ರಿ, ಲಘುವಾಗಿ ಮಾತಾಡುವಂಥದ್ದು ಆಗ್ಬಾರ್ದು ಅವ್ರು. ಬಿಜೆಪಿ ಶಾಸಕರು ಯಾರು ನಿಮ್ಮ ಸಂಪರ್ಕದಲ್ಲಿದ್ದಾರೆ ಸರ್? ಬಿಜೆಪಿ ಶಾಸಕರು ಯಾರು ನಿಮ್ಮ ಸಂಪರ್ಕದಲ್ಲಿ? ಸಂಪರ್ಕ ಯಾಕೆ ಗುರುತಿಸ್ಕೊಂಡಿದ್ದಾರೆ ನಿಮ್ಗೆ ಗೊತ್ತಿದೆ, ಅದ್ರ ಹೆಸರು ಹೇಳಿದ್ರೆ ನಿಮ್ಗೆ ಗೊತ್ತಿದೆ, ನಾನು ಹೇಳ್ಬೇಕಾ? ಮುಹೂರ್ತ ಫಿಕ್ಸ್ ಆಗಿದೆ ಸರ್, ನಿಮ್ಮ ಪಕ್ಷಕ್ಕೆ ಅವ್ರನ್ನ ಕರ್ಕೊಂಬರ ಅಂತ ಮುಹೂರ್ತ ಫಿಕ್ಸ್ ಆಗಿದೆಯಾ? ಅದು ಸೂಕ್ತ ಸಂದರ್ಭ ಮುಹೂರ್ತ ಅದನ್ನು ಫಿಕ್ಸ್ ಮಾಡ್ತೀವಿ. ಈಗ ಯಾಕೆ ಹೇಳ್ಬೇಕದ? ಅದಕ್ಕೂ ಒಂದು ಸಂದರ್ಭ ಇರ್ತದ, ಟೈಮಿಂಗ್ ಇರ್ತದ, ಅವಾಗ ಮುಹೂರ್ತ ನಿಮಗೆಲ್ಲ ಗೊತ್ತಿದೆ ಯಾರ್ಯಾರು ನಮ್ಮ ಜೊತೆ ಸಂಪರ್ಕನಾಗಿದ್ದಾರೆ. ಒಬ್ಬರು ಆಪರೇಷನ್ ಹಸ್ತ ಮಾಡಲ್ಲ, ಇವರು ಮುಳುಗ್ತಿರುವಂಥ ಹಡಗು, ಇವರು ಬ್ಯಾಸ ತಗೊಂಡು ಇವತ್ತೊಂದು ಸಹ BJPಯಲ್ಲಿ 6 ಬಾಗಿಲದಾವು. ಯತ್ನಾಳದವ್ರದ್ದೊಂದು ಬಾಗಿಲ, ವಿಜೇಂದ್ರದೊಂದು ಬಾಗಿಲ, ಯಡಿಯೂರಪ್ಪರದೊಂದು ಬಾಗಿಲ, ಅಶೋಕ್ ಅವ್ರದೊಂದು ಬಾಗಿಲ, ಎಷ್ಟು ಬಾಗಿಲುಗಳದಾವು? ಇವ್ರ ದೋಷೆ ತುಂಬ ದೂತುಗಳದಾವು ಏನ್ರಿ, ಬೇರೆಯವ್ರ ದೋಷದ ಹುಡುಕಾಡತ್ತಾರೆ ಇವರು. ಮೊದಲು ನಿಮ್ಮದು ನೀವು ಶುದ್ಧ ಮಾಡ್ಕೋರಪ್ಪ, ನಮ್ಮ ಬಗ್ಗೆ ಯಾಕೆ ಚಿಂತನೆ ಮಾಡ್ತೀರಿ ನೀವು? ಥ್ಯಾಂಕ್ ಯು. ಕಾಂಗ್ರೆಸ್ ಗುಂಪುಗಾರಿಕೆ ನಡೆಯೋದಕ್ಕೆ